ಸಿದ್ದೇಶ್ವರ ಪ್ರೌಢಶಾಲೆ ಪಾಂಡವಮಟ್ಟಿ ಕುಪ್ಪೇನಹಳ್ಳಿಯಲ್ಲಿ ಗಣಿತ ಸಹಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು ಚಿಕ್ಕವರಿದ್ದಾಗ ಮನೆಯಲ್ಲಿ ಒಂದು ಪೆನ್ನು ಒಂದು ಹಾಳೆ ಸಿಕ್ಕ ತಕ್ಷಣ ಏನ್ ಮಾಡ್ತಿದ್ರಿ, ಅದು ಪೆನ್ಸಿಲಲ್ಲಿ ಆ ಹಾಳೆಯನ್ನು ಗೀಸ್ತಾ ಹೋಗ್ತಾ ಇದ್ರಿ, ಹೌದಾ? ಈ ಚಿಕ್ಕ ಮಕ್ಳು, ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಳಿದ್ರೆ ನೋಡ್ತಾ ಇದ್ರಲ್ಲ, ಗಮನಿಸ್ತಿರಲ್ವಾ? ಅವ್ರು ಏನ್ ಮಾಡ್ತಾರೆ, ಒಂದು ಹಾಳೆ ಒಂದು ಪೆನ್ಸಿಲ್ ಸಿಕ್ಕರೆ ಸಾಕು, ಅದನ್ನ ಇಟ್ಕೊಂಡು ಸುಮ್ಮನೆ ಹಿಂಗ್ ರೌಂಡ್ 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 ಸೊನ್ನೆ ಸುತ್ತಾ ಇರ್ತಾರೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಸಮತಲದ ಮೇಲ್ಮೈ ಮೇಲೆ ಅಥವಾ ಒಂದು ಯಾವ್ದೊಂದು ಹಾಳೆಯನ್ನ ತಗೊಂಡು, ಒಂದು ಸೀಸದ ಗಡ್ಡೆಯನ್ನ ತಗೊಳ್ಳಿ, ಒಂದು ಪೆನ್ಸಿಲ್ ಅನ್ನ ತಗೊಂಡು, ಒಂದ್ಸಲ ಆ ಪೆನ್ಸಿಲ್ ಅನ್ನ ಈ ತರ, ಇದು ಹಾಳೆ ಇದೆ ಅಂತ ಅನ್ಕೊಳ್ಳಿ, ಪೆನ್ಸಿಲ್ ಅನ್ನ ಈ ತರ ಇಟ್ಟ ಮೇಲೆ ಪೆನ್ಸಿಲ್ ಅನ್ನ ಮೇಲಕ್ಕೆ ಎತ್ತಿದ ಹಾಗೆ ನೀವೇನ್ ಮಾಡ್ಬೇಕು, ವಿವಿಧ ಆಕೃತಿಗಳನ್ನ ಏನ್ ಮಾಡ್ಬೇಕು, ರಚನೆ ಮಾಡಬೇಕು. ಈ ರೀತಿಯ ಚಟುವಟಿಕೆಗಳ ಆಕ್ಟಿವಿಟಿಗಳನ್ನ ನೀವು ಮನೆಯಲ್ಲಿ ಮಾಡಿದ್ದೀರಾ? ಆ ರೀತಿ ಮಾಡಿದಾಗ ನಮಗೆ ವಿವಿಧ ಆಕಾರದ ಆಕೃತಿಗಳು ದೊರೀತಾ ಹೋಗ್ತವೆ, ಹೌದಾ? ಅದೇ ರೀತಿ ನಾವು ವಿವಿಧ ಆಕೃತಿಗಳನ್ನ ರಚನೆ ಮಾಡಾದ್ಮೇಲೆ ಅವು ಯಾವ ರೀತಿಯ ಆಕೃತಿಗಳು ಬರ್ತವೆ ಅನ್ನೋದನ್ನ ನಾವೇನ್ ಮಾಡ್ಬೋದು, ಗುರುತಿಸಬಹುದು, ಹೌದಾ? ಹಾಗಾದ್ರೆ ನಿಮಗೆ ಕೆಲವು ಆಕೃತಿಗಳ ಪರಿಚಯ ಇದೆ ಅಲ್ವಾ? ಹಾಗಾದ್ರೆ ಯಾವ್ಯಾವ ಆಕೃತಿಗಳು ಗೊತ್ತು ನಿಮಗೆ? ರೇಖಾಕೃತಿಗಳು. ಯಾವ ರೇಖಾಕೃತಿಗಳು ಗೊತ್ತು? ತ್ರಿಭುಜ, ಸರಿ, ವೃತ್ತ, ಆಮೇಲೆ ವರ್ಗ, ಆಯತ, ಸರಿ. ಈ ವರ್ಗ ಆಯತ ಅಂತ ಹೇಳಿದ್ರಲ್ಲ, ಈ ವರ್ಗ, ಆಯತ, ಸಮಾಂತರ ಚತುರ್ಭುಜ, ಇವುಗಳಿಗೆಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನ ಕೊಡ್ಬೋದು. ಏನಂತ ಕೊಡ್ಬೋದು? ಈಗ ತ್ರಿಭುಜ ಅಂದ್ರೆ ಎಷ್ಟು ಬಾಹುಗಳನ್ನ ಒಳಗೊಂಡಿರುತ್ತೆ? ತ್ರಿಭುಜ ಅಂದ್ರೆ 3 ಬಾಹುಗಳನ್ನ ಒಳಗೊಂಡಿರುವ ಒಂದು ರೇಖಾಕೃತಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ವರ್ಗದಲ್ಲಿ 4 ಬಾಹು ಇರುತ್ತೆ, ಆಯತದಲ್ಲೂ ಸಹ 4 ಬಾಹುಗಳನ್ನ ಒಳಗೊಂಡಿರುತ್ತೆ, ಸಮಾಂತರ ಚತುರ್ಭುಜನೂ 4 ಬಾಹುಗಳನ್ನ ಒಳಗೊಂಡಿರುತ್ತೆ. ಈಗ 3 ಬಾಹುಗಳನ್ನು ಒಳಗೊಂಡ ಆಕೃತಿಗೆ ತ್ರಿಭುಜ ಅಂತ ಹೆಸರಿಸಿದ್ರಿ ಅಂದ್ರೆ 4 ಬಾಹುಗಳನ್ನು ಹೊಂದಿರುವ ಆಕೃತಿಗಳಿಗೆ ನೀವೇನಂತ ಹೆಸರಿಸಬಹುದು? 4 ಬಾಹುಗಳನ್ನು ಹೊಂದಿರುವ ಆಕೃತಿಗಳಿಗೆ ನಾವು ಚತುರ್ಭುಜಗಳು. ಚತುರ್ ಅಂದ್ರೆ ಎಷ್ಟು? 4 ಎಂದರ್ಥ. ಆದ್ರಿಂದ 4 ಬಾಹುಗಳನ್ನು ಹೊಂದಿರತಕ್ಕಂತಹ ರೇಖಾಕೃತಿಗಳನ್ನ ನಾವು ಚತುರ್ಭುಜಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಹ ಚತುರ್ಭುಜಗಳ ಪರಿಚಯವನ್ನ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಘಟಕ 4 ಚತುರ್ಭುಜಗಳ ಪರಿಚಯವನ್ನ ನಾವು ನೋಡೋಣ. ಘಟಕ ಚತುರ್ಭುಜಗಳ ಪರಿಚಯ. ಚತುರ್ಭುಜಗಳ ಪರಿಚಯ. ಈ ಒಂದು ಅಭ್ಯಾಸದಲ್ಲಿ ನೀವು ಎಲ್ಲಾ ರೀತಿಯ ಚತುರ್ಭುಜಗಳ ವಿಧಗಳು, ಅವುಗಳ ಗುಣಲಕ್ಷಣಗಳನ್ನ ನೀವೇನ್ ಮಾಡ್ತೀರಿ, ಅಭ್ಯಾಸ ಮಾಡ್ತೀರಿ. ಅದಕ್ಕಿಂತ ಮೊದಲು 3 ಬಾಹುವನ್ನ ಹೊಂದಿರೋದಕ್ಕೆ ತ್ರಿಭುಜ ಅಂತ ಕರೆದ್ರಿ, 4 ಬಾಹುವನ್ನ ಹೊಂದಿರುವ ಆಕೃತಿಗಳಿಗೆ ಚತುರ್ಭುಜ ಅಂತ ಗುರುತಿಸಿದ್ರಿ. ಹಾಗಾದ್ರೆ ಬಹುಭುಜಾಕೃತಿಗಳು ಅಂದ್ರೆ ಏನು? ಬಹುಭುಜಾಕೃತಿಗಳು ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ರೇಖಾಖಂಡಗಳನ್ನ ಸೇರಿಸುವಿಕೆಯಿಂದ ಉಂಟಾದ ಸರಳ ಆವೃತ ಆಕೃತಿ ಆಗಿರ್ಬೇಕು. ಎಂತ ಆಕೃತಿ ಆಗಿರ್ಬೇಕು? ಆವೃತ ವಕ್ರಾಕೃತಿ ಆಗಿರ್ಬೇಕು. ಅಂತಹ ಆವೃತ ವಕ್ರಾಕೃತಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಹುಭುಜಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಬಹುಭುಜಾಕೃತಿಗಳು ಯಾವ ರೀತಿ ಬರ್ತವೆ ಅಂತ ಇಲ್ಲಿ ಗಮನಿಸಿ, ನೋಡೋಣ. ಇದು ಒಂದು ರೇಖಾಖಂಡ, ಇದು ಒಂದು ರೇಖಾಖಂಡ, ಇದು ಒಂದು ರೇಖಾಖಂಡ, ಇದು ಒಂದು ರೇಖಾಖಂಡ. ಈ ಎಲ್ಲ ರೇಖಾಖಂಡಗಳು ಏನಾಗಿದೆ? ಆವೃತವಾಗಿದೆ. ಈ ಎಲ್ಲಾ ರೇಖಾಖಂಡಗಳು ಏನಾಗಿದ್ದಾವೆ? ಆವೃತವಾಗಿದೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ನೋಡಿ, ಇದು ಆಯತ ಅಂತ ಕರಿತೀವಿ. ಇದು ಕೂಡ ಏನಾಗಿದೆ? ಈ ರೇಖಾಖಂಡಗಳು ಆವೃತವಾಗಿವೆ. ಇನ್ನು ಹಲವಾರು ರೇಖಾಖಂಡಗಳನ್ನು ನಾವು ಬರೀಬಹುದು. ಆವೃತವಾಗಿರ್ತಕ್ಕಂಥ ನೋಡಿ, ಇಲ್ಲೊಂದು ಉದಾಹರಣೆ ಬರಿತೀವಿ, ಇನ್ನೊಂದು ಉದಾಹರಣೆ ಗಮನಿಸಿ.
ಏನನ್ನ ಗಮನಿಸ್ತೀರಾ ಅಂದ್ರೆ ರೇಖಾಖಂಡಗಳು ಏನಾಗಿದ್ದಾವೆ, ಸೇರ್ಕೊಂಡಿದ್ದಾವೆ. ಸೇರ್ಕೊಂಡಾಗ ಉಂಟಾದಂತಹ ಸರಳ ಆವೃತ ಆಕೃತಿಗಳಿಗೆ ನಾವೇನಂತ ಕರಿತೀವಿ, ಬಹುಭುಜಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಬಹುಭುಜಾಕೃತಿಗಳು ಏನು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ಬಹುಭುಜಾಕೃತಿ ಎಂದರೆ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳ ಆವೃತ ವಕ್ರಾಕೃತಿಗಳನ್ನು ಬಹುಭುಜಾಕೃತಿಗಳು ಎನ್ನುವರು. ಬಹುಭುಜಾಕೃತಿಗಳು ಎನ್ನುವರು. ಉದಾಹರಣೆ, ಈ 3 ಉದಾಹರಣೆಗಳನ್ನ ಬರ್ಕೊಳ್ಳಿ. ಇವು ಬಹು ಭುಜಾಕೃತಿ ಬಹುಭುಜಾಕೃತಿಗಳಾಗಿರುವ ವಕ್ರಾಕೃತಿಗಳು. ಇವೇನು ಬಹುಭುಜಾಕೃತಿಗಳಾಗಿರುವ ವಕ್ರಾಕೃತಿಗಳು. ಇಲ್ಲಿ ಎಲ್ಲಾ ರೇಖಾಖಂಡಗಳು ಆವೃತವಾಗಿವೆ. ಇನ್ನು ಹಲವಾರು ಉದಾಹರಣೆಗಳನ್ನ ಬರೀತೀನಿ, ಇಲ್ಲಿ ಗಮನಿಸಿ. ಇದು ಒಂದು ರೇಖಾಕೃತಿ ಇದೆ. ಈ ರೇಖಾಕೃತಿಯನ್ನ ಗಮನಿಸಿ. ಇಲ್ಲಿ ರೇಖಾಖಂಡಗಳು ಆವೃತವಾಗಿದವ? ಆವೃತ ಆಗಿಲ್ಲ. ನೋಡಿ, ಈ ರೇಖಾಖಂಡಕ್ಕೆ ಈ ರೇಖಾಖಂಡ ಜಾಯಿನ್ ಆಗಿಲ್ಲ, ಕೂಡಿಸಿಲ್ಲ, ಹೌದಾ? ಇಲ್ಲಿ ರೇಖಾಖಂಡವು ಆವೃತ ಆಗಿಲ್ಲ. ಇನ್ನು ಒಂದು ಚಿತ್ರವನ್ನು ಗಮನಿಸಿ. ನೋಡಿ, ಈ ಒಂದು ರೇಖಾಕೃತಿಗಳಲ್ಲೂ ಸಹ ರೇಖಾಖಂಡಗಳು ಆವೃತ ಆಗಿಲ್ಲ. ಹಾಗಾದ್ರೆ ರೇಖಾಖಂಡಗಳು ಆವೃತ ಆಗದೇ ಇದ್ದರೆ ಅಂತಹ ರೇಖಾಕೃತಿ ಅಥವಾ ಬಹುಭುಜಾಕೃತಿಗಳಿಗೆ ಎಂತಹ ಬಹುಭುಜಾಕೃತಿಗಳು ಅಂತ ಕರಿತೀವಿ? ಅವು ಬಹುಭುಜಾಕೃತಿಗಳೇ ಅಲ್ಲ. ಯಾಕೆ? ಬಹುಭುಜಾಕೃತಿ ಆಗಿರ್ಬೇಕು ಅಂದ್ರೆ ಆ ರೇಖಾಖಂಡಗಳ ಸೇರಿಸುವಿಕೆಯಿಂದ ಅಲ್ಲಿ ಉಂಟಾಗ್ತಕ್ಕಂತಹ ಸರಳ ಆವೃತ ವಕ್ರಾಕೃತಿಯನ್ನ ಹೊಂದಿರಬೇಕು. ಆದ್ರೆ ಇಲ್ಲಿ ಆವೃತ ವಕ್ರಾಕೃತಿಯನ್ನ ಹೊಂದಿಲ್ಲ. ಆದ್ರಿಂದ ಇವು ಬಹುಭುಜಾಕೃತಿಗಳು ಅಲ್ಲ. ಈ 2 ಉದಾಹರಣೆಗಳು ಬಹುಭುಜಾಕೃತಿಗಳಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಇವುಗಳನ್ನು ನಾವು ಏನಂತ ಹೆಸರಿಸಬಹುದು? ಬಹುಭುಜಗಳಾಗಿಲ್ಲದ ವಕ್ರಾಕೃತಿಗಳು. ಇವು ವಕ್ರಾಕೃತಿಗಳೇ, ಆದ್ರೆ ಇವು ಬಹುಭುಜಾಕೃತಿ ಆಗಿಲ್ಲ. ಆದ್ರಿಂದ ಇವುಗಳನ್ನು ನಾವೇನಂತ ಹೆಸರಿಸಬಹುದು ಅಂದ್ರೆ ಬಹುಭುಜಾಕೃತಿಗಳಲ್ಲದ ವಕ್ರಾಕೃತಿಗಳು. ಬಹುಭುಜಾಕೃತಿಗಳಲ್ಲದ ವಕ್ರಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಬಹುಭುಜಾಕೃತಿಗಳು ಯಾವ್ಯಾವ ಇದಾವೆ, ಆ ಬಹುಭುಜಾಕೃತಿಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದರೆ, ಯಾವುಗಳ ಆಧಾರದ ಮೇಲೆ ಬಹುಭುಜಾಕೃತಿಗಳನ್ನ ವರ್ಗೀಕರಣ ಮಾಡಿದರೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಬಹುಭುಜಾಕೃತಿಗಳ ವರ್ಗೀಕರಣವನ್ನ ಅವುಗಳ ಬಾಹುಗಳ ಆಧಾರದ ಮೇಲೂ ವರ್ಗೀಕರಿಸಬಹುದು, ಅಥವಾ ಅವುಗಳ ಶೃಂಗ ಬಿಂದುಗಳ ಸಂಖ್ಯೆಗಳಿಗನುಸಾರವಾಗಿ ಸಹ ನಾವೇನ್ ಮಾಡಬಹುದು, ವರ್ಗೀಕರಿಸಬಹುದು. ಹಾಗಾದ್ರೆ ಬಹುಭುಜಾಕೃತಿಗಳ ವರ್ಗೀಕರಣ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೆಡ್ಡಿಂಗ್ ಬಹುಭುಜಾಕೃತಿಗಳ ವರ್ಗೀಕರಣ.
ಶೃಂಗ ಬಿಂದುಗಳ ಸಂಖ್ಯೆಗಳಿಗನುಸಾರವಾಗಿ ಅವುಗಳನ್ನು ನಾವೇನ್ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಮೊದಲನೇದಿಲ್ಲಿ ಬಾಹುಗಳ ಸಂಖ್ಯೆ, ಬಾಹುಗಳ ಸಂಖ್ಯೆ ಅಥವಾ ಶೃಂಗಗಳ ಸಂಖ್ಯೆ. ಅಥವಾ ಶೃಂಗಗಳ ಸಂಖ್ಯೆ. ಇಲ್ಲಿ ವರ್ಗೀಕರಣ. ಇಲ್ಲಿ ಯಾವ ರೀತಿಯ ವರ್ಗೀಕರಣ ಮಾಡಿದ ಅವುಗಳ ರೇಖಾಚಿತ್ರಗಳನ್ನು ನಾವಿಲ್ಲಿ ಮಾದರಿ ಚಿತ್ರಗಳನ್ನು ಕೊನೆಗೆ ಬರೆಯೋಣ. ಮಾದರಿ ಚಿತ್ರ. ಈ ರೀತಿ ನಾವು ಒಂದು ಪಟ್ಟಿಯನ್ನ ತಯಾರು ಮಾಡ್ಕೋಬೇಕು. ಮೊದಲನೇದಾಗಿ ಬಾಹುಗಳ ಸಂಖ್ಯೆನಾರು ತಗೋಬಹುದು ಅಥವಾ ಅವುಗಳ ಶೃಂಗ ಬಿಂದುಗಳ ಸಂಖ್ಯೆನಾರು ತಗೋಬಹುದು. ಅವುಗಳ ಶೃಂಗ ಬಿಂದುಗಳು ಎಷ್ಟಿದಾವೆ ಅನ್ನೋದ್ರ ಆಧಾರದ ಮೇಲೆ ಅದರ ರೇಖಾಕೃತಿಯನ್ನ ಹೆಸರಿಸಬೇಕು. ನೆಕ್ಸ್ಟ್ ಕೊನೆಗೆ ಲಾಸ್ಟಿಗೆ ಅದರ ಚಿತ್ರವನ್ನ, ರೇಖಾಚಿತ್ರವನ್ನ ನಾವು ಬರಿತಾ ಹೋಗೋಣ. ಮೊದಲನೇದು, 3 ಬಾಹುಗಳನ್ನು ಹೊಂದಿರತಕ್ಕಂತಹ ಆಕೃತಿಗೆ ಏನಂತ ಹೆಸರಿಸಬಹುದು? 3 ಬಾಹುಗಳನ್ನು ಹೊಂದಿರತಕ್ಕಂತಹ ರೇಖಾಕೃತಿಗೆ ನಾವು ಏನಂತ ಕರಿತೀವಿ? ಯೋಚನೆ ಮಾಡಿ ಹೇಳಿ ನೋಡೋಣ. ರೈಟ್. 3 ಬಾಹುಗಳನ್ನು ಹೊಂದಿರುವ ರೇಖಾಕೃತಿಗೆ ನಾವು ತ್ರಿಭುಜಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತ ಕರಿತೀವಿ? ತ್ರಿಭುಜಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ತ್ರಿಭುಜದ ಒಂದು ರೇಖಾಚಿತ್ರವನ್ನ ರಚನೆ ಮಾಡೋಣ. ಎಷ್ಟು ಬಾಹುವನ್ನ ಹೊಂದಿರಬೇಕು? 3 ಬಾಹುವನ್ನ ಹೊಂದಿರಬೇಕು. ಹೌದಾ? ಎಷ್ಟು ಬಾಹು ಹೊಂದಿರುತ್ತೋ ಅಷ್ಟೇ ಶೃಂಗ ಬಿಂದುಗಳನ್ನು ಸಹ ಹೊಂದಿರುತ್ತೆ. ನೋಡಿ, ಇಲ್ಲಿ ಶೃಂಗ ಬಿಂದುಗಳು ಸಹ 3, 1 2 3 ಶೃಂಗ ಬಿಂದುಗಳನ್ನ ಒಳಗೊಂಡಿದೆ. 3 ಬಾಹುಗಳನ್ನ ಒಳಗೊಂಡಿದೆ. ಹಾಗಾದ್ರೆ 3 ಬಾಹುಗಳನ್ನು ಒಳಗೊಂಡಂತಹ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. 4 ಬಾಹುಗಳನ್ನು ಹೊಂದಿರುವ ಆಕೃತಿಗೆ ನೀವೆಲ್ಲ ತಿಳ್ಕೊಂಡ್ರಿ. 4 ಬಾಹು ಹೊಂದಿರುವ ಆಕೃತಿಗೆ ಏನಂತ ಹೆಸರಿಸಿದ್ದೀವಿ? ಚತುರ್ಭುಜ. ಚತುರ್ಭುಜ. ನೋಡಿ, ಈ ರೀತಿ 4 ಬಾಹುಗಳನ್ನ ರಚನೆ ಮಾಡಿ. ಹೌದಾ? ಇದು ಚತುರ್ಭುಜ ಆಕೃತಿಯ ಒಂದು ರೇಖಾಚಿತ್ರ. ನಂತರ 5 ಬಾಹುಗಳನ್ನು ಹೊಂದಿರುವ ರೇಖಾಕೃತಿಗೆ ಏನಂತ ಕರಿತೀವಿ? ಈಗ 3 ಇದ್ರೆ ತ್ರಿಭುಜ, 4 ಇದ್ರೆ ಚತುರ್ಭುಜ, 5 ಇದ್ರೆ ಅದನ್ನ ನಾವು ಪಂಚಭುಜಾಕೃತಿ ಅಥವಾ ಪಂಚಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. 5 ಬಾಹುಗಳನ್ನು ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೀವಿ? ಪಂಚಭುಜ. ಸ್ವಲ್ಪ ಕೆಳಗೆ ಬರೆಯೋಣ. 5 ಬಾಹುಗಳನ್ನು ಒಳಗೊಂಡಿರೋದಕ್ಕೆ ಪಂಚಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಪಂಚಭುಜಾಕೃತಿ 5 ಬಾಹು ಇರಬೇಕು. 1 2 3 4 5 ಬಾಹು. ನೋಡಿ, ಇಲ್ಲಿ 1 2 3 4 5 ಶೃಂಗ ಬಿಂದುಗಳಿದಾವೆ. ಬಾಹುಗಳನ್ನು ಗಮನಿಸಿ. 1 2 3 4 5. ಹಾಗಾದ್ರೆ 5 ಬಾಹುವನ್ನು ಒಳಗೊಂಡಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಿ ಅಂದ್ರೆ ಪಂಚಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಮುಂದಿನ ಆಕೃತಿಯನ್ನ ನೋಡೋಣ. ಬಾಹುವನ್ನು ಹೊಂದಿರುವ ಆಕೃತಿ. 6 ಬಾಹುವನ್ನು ಹೊಂದಿರುವ ಆಕೃತಿಗೆ ಷಡ್ಭುಜಾಕೃತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಷಡ್ಭುಜ. 6
ಬಾಹುವನ್ನು ಹೊಂದಿರುವ ಆಕೃತಿಗೆ ನಾವು ಏನಂತ ಕರಿತೀವಿ? ಷಡ್ಭುಜಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ರೇಖಾಚಿತ್ರ ಈ ರೀತಿ ಇರುತ್ತೆ. ಗಮನಿಸಿ, 1 2 3 4 5 6 6 ಬಾಹುವನ್ನ ಹೊಂದಿದೆ. 6 ಬಾಹುವನ್ನ ಹೊಂದಿದ್ರೆ ಅದು ಷಡ್ಭುಜ. ನೆಕ್ಸ್ಟ್ 7 ಬಾಹು. 7 ಬಾಹುವನ್ನ ಹೊಂದಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಸಪ್ತಭುಜ. ಭುಜ ಅಂದ್ರೆ ಏನು? ಬಾಹು. ಸಪ್ತ ಅಂದ್ರೆ ಎಷ್ಟು? 7. ಹಾಗಾದ್ರೆ 7 ಬಾಹುವನ್ನು ಹೊಂದಿರುವ ಒಂದು ಬಹುಭುಜಾಕೃತಿಗೆ ನಾವು ಸಪ್ತಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಸಪ್ತ ಭುಜ. ಇಲ್ಲಿ 7 ಬಾಹುಗಳನ್ನ ಒಳಗೊಂಡಿರಬೇಕು. 1 2 3 4 5 6 7. ಇಲ್ಲಿ ಗಮನಿಸಿ, 1 2 3 4 5 6 7. 7 ಬಾಹುಗಳನ್ನು ಒಳಗೊಂಡಿದೆ. ಅದೇ ರೀತಿ 7 ಶೃಂಗಗಳನ್ನು ಸಹ ಒಳಗೊಂಡಿದೆ. ಈ 7 ಬಾಹುಗಳನ್ನು ಒಳಗೊಂಡಿರುವ ಬಹುಭುಜಾಕೃತಿಗೆ ಸಪ್ತಭುಜಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. 8 ಬಾಹುವನ್ನ ಹೊಂದಿದ್ರೆ 8 ಬಾಹುವನ್ನು ಹೊಂದಿರತಕ್ಕಂತಹ ಬಹುಭುಜಾಕೃತಿಗೆ ನಾವು ಅಷ್ಟಬಹುಭುಜಾಕೃತಿ ಅಥವಾ ಅಷ್ಟಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. 8 ಬಾಹು ಹೊಂದಿದ್ದರೆ ಅಷ್ಟಭುಜ. ಅಷ್ಟ ಅಂದ್ರೆ ಎಷ್ಟು? 8. ಇಲ್ಲಿ ಎಷ್ಟು ಬಾಹು ಇದಾವೆ? 1 2 3 4 5 6 7 8. 8 ಬಾಹುವನ್ನ ಹೊಂದಿದ್ರೆ ಅದನ್ನ ನಾವು ಅಷ್ಟಭುಜಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಬಾಹುಗಳನ್ನ ಹೊಂದಿದ್ರೆ 9ಕ್ಕೆ ಸಂಖ್ಯೆ ಯಾವ ಸಂಕೇತದಿಂದ ಸೂಚಿಸ್ತೀವಿ ಹೇಳ್ತೀವಿ, ಹೆಸರಿಸ್ತೀವಿ? ಅದನ್ನ ನಾವು 9 ಬಾಹುವನ್ನು ಹೊಂದಿರತಕ್ಕಂತಹ ಬಹುಭುಜಕ್ಕೆ ನವಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಮೊನ್ನೆ ತಾನೇ ದಸರಾ ಹಬ್ಬ ಆಚರಣೆ ಮಾಡಿದ್ರಿ ತಾನೆ, ಅಲ್ಲಿ ನವರಾತ್ರಿ ಅಂತ ಹೇಳ್ಬಿಟ್ಟು ದಸರಾ ಹಬ್ಬನ ಕರಿತೀವಿ. ನವರಾತ್ರಿ. ನವ ಅಂದ್ರೆ ಎಷ್ಟು? 9 ಅಂತ ಅರ್ಥ. ಹೌದಾ? ಹಾಗಾದ್ರೆ 9 ಬಾಹುಗಳನ್ನು ಒಳಗೊಂಡಿರ್ತಕ್ಕಂತಹ ಬಹುಭುಜಾಕೃತಿಗಳಿಗೆ ನವಭುಜಾಕೃತಿ ಅಥವಾ ನವಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ 9 ಬಾಹು ಇದ್ರೆ ನವ. ನವ ಅಂದ್ರೆ 9. ಇದರ ರೇಖಾಕೃತಿಯನ್ನ ಬಿಡಿಸೋಣ.
ನವಭುಜ ಅಂತ ಹೇಳ್ಬಿಟ್ಟು ಕರೆದ್ವಿ. ಹಾಗಾದ್ರೆ ಎನ್ ಬಾಹುಗಳನ್ನ ಹೊಂದಿದ್ರೆ, ಎನ್ ಅಂದ್ರೆ ಬಾಹುಗಳ ಸಂಖ್ಯೆ ಗೊತ್ತಿಲ್ಲ ಹೌದಾ, ಎನ್ ಬಾಹುಗಳನ್ನ ಹೊಂದಿದ್ರೆ ಎಷ್ಟು ಎನ್ನಿಗೆ ನಾವು ಯಾವ ಸಂಖ್ಯೆ ಬೇಕಾದ್ರೂ ಕೊಡ್ಬೋದು. ಹಾಗಾದ್ರೆ ಎನ್ ಬಾಹುಗಳನ್ನು ಹೊಂದಿರತಕ್ಕಂತಹ ಬಹುಭುಜಾಕೃತಿಗೆ ನಾವು ಎನ್ ಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತ ಕರಿತೀವಿ? ಎನ್ ಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗಾಗಾದ್ರೆ ಯಾವುದೇ ಒಂದು ಬಹುಭುಜಾಕೃತಿಗಳನ್ನ ಹೆಸರಿಸೋದು ಯಾವ ಆಧಾರದ ಮೇಲೆ ಹೆಸರಿಸ್ತೀವಪ್ಪ ಅಂದ್ರೆ ಅವುಗಳ ಬಾಹುಗಳು ಮತ್ತು ಶೃಂಗ ಬಿಂದುಗಳ ಸಂಖ್ಯೆಗಳಿಗೆ ಅನುಸಾರವಾಗಿ ಅವುಗಳನ್ನ ನಾವು ಹೆಸರಿಸ್ತೀವಿ. ಇನ್ನೊಂದ್ಸಲ ಪುನರಾವರ್ತನೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ. 3 ಬಾಹು ಹೊಂದಿದ್ದರೆ ತ್ರಿಭುಜ, 4 ಬಾಹು ಹೊಂದಿದ್ದರೆ ಚತುರ್ಭುಜ, 5 ಬಾಹುವನ್ನ ಹೊಂದಿದ್ದರೆ ಪಂಚಭುಜ, 6 ಬಾಹು ಹೊಂದಿದ್ದರೆ ಷಡ್ಭುಜ, 7 ಬಾಹುವನ್ನ ಹೊಂದಿದ್ದರೆ ಸಪ್ತಭುಜ, 8 ಬಾಹು ಹೊಂದಿದ್ದರೆ ಅಷ್ಟಭುಜ, 9 ಬಾಹುಗಳನ್ನ ಹೊಂದಿದ್ದರೆ ನವಭುಜ, 10 ಬಾಹುಗಳನ್ನ ಹೊಂದಿದ್ದರೆ ದಶಭುಜ ಆಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿ ನಾವು ಬಹುಭುಜ ಆಕೃತಿಗಳನ್ನ ಹೆಸರಿಸ್ತೀವಿ. ಇಲ್ಲೊಂದು ರೇಖಾಕೃತಿಯನ್ನ ಬರೀತೀನಿ, ಗಮನಿಸಿ. ಒಂದು ಆಯತಾಕೃತಿಯಾಗಿದೆ ಅಂತ ನಿಮಗೆಲ್ಲ ತಿಳಿದಿದೆ ಹೌದಾ. ಈಗ ಆಯತದಲ್ಲಿ 4 ಬಾಹು ಹೊಂದಿದೆ. ಯಾವ್ಯಾವುದು? AB, BC, CD, AD ಅಂತ ಹೇಳ್ಬಿಟ್ಟು 4 ಬಾಹುಗಳನ್ನ ಹೊಂದಿದೆ. AB ಬಾಹುವಿಗೆ BC ಬಾಹು ಏನಾಗಿದೆ? ಅನುಕ್ರಮ. ಅದರ ಪಕ್ಕನೇ ಇದೆ ಹೌದಾ. ಇದನ್ನ ನಾವು AB ಬಾಹುವಿಗೆ BCಯು ಅನುಕ್ರಮವಾದ ಬಾಹು ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ BCಗೆ ಅನುಕ್ರಮವಾದ ಬಾಹು ಯಾವುದು? CD. CDಗೆ ಅನುಕ್ರಮವಾದ ಬಾಹು ಯಾವುದು? AD. ಅನುಕ್ರಮವಾದ ಬಾಹು ಅಂದ್ರೆ ಒಂದೇ ಶೃಂಗಗಳನ್ನ ಹೊಂದಿರುತ್ತೆ. ನೋಡಿ, AB ಇಲ್ಲಿ ಇದೆ ಶೃಂಗ ಬಿಂದು, B ಸಾಮಾನ್ಯವಾಗಿರುತ್ತೆ, BC ನಲ್ಲಿ B ಸಾಮಾನ್ಯ ಶೃಂಗ ಬಿಂದುವನ್ನ ಹೊಂದಿರುತ್ತೆ. ಈ ತರ ಇರ್ತಕ್ಕಂಥ ಬಾಹುಗಳನ್ನ ಅನುಕ್ರಮ ಬಾಹುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಅನುಕ್ರಮ ಬಾಹುಗಳನ್ನು ಒಂದೇ ಬಿಂದಿನಲ್ಲಿ ಸಂಧಿಸಿದವೆ. ಈ ಅನುಕ್ರಮವಲ್ಲದ ಬಾಹುಗಳ ಶೃಂಗಗಳನ್ನ ಗುರುತಿಸಬೇಕು. ಹಾಗಾದ್ರೆ ಎಗೆ ಅನುಕ್ರಮವಾದ ಶೃಂಗಬಿಂದು ಯಾವುದು ಅಂತ ಹೇಳಿದ್ರಿ? ಬಿ. ಬಿಗೆ ಅನುಕ್ರಮ ಶೃಂಗಬಿಂದು ಸಿ. ಸಿಗೆ ಅನುಕ್ರಮ ಡಿ. ಡಿಗೆ ಅನುಕ್ರಮ ಎ ಅಂತ ಗೊತ್ತಾಯ್ತು. ಅನುಕ್ರಮವಲ್ಲದ ಶೃಂಗಗಳನ್ನ ಗುರುತಿಸಬೇಕು. ಹಾಗಾದ್ರೆ ಅನುಕ್ರಮವಲ್ಲದ ಶೃಂಗ ಎ ಶೃಂಗಗೆ ಅನುಕ್ರಮವಲ್ಲದ ಶೃಂಗ ಯಾವುದು? ಎಗೆ ಅನುಕ್ರಮವಲ್ಲದ ಶೃಂಗ ಯಾವ್ದಾಗಿರುತ್ತೆ? ಸಿ. ಬಿ ಆಗಲ್ಲ. ಯಾಕೆ ಅಂದ್ರೆ ಬಿ ಅನುಕ್ರಮ ಶೃಂಗ. ನಾವು ಕೇಳ್ತಾ ಇರೋದು ಅನುಕ್ರಮವಲ್ಲದ ಅಂತ ಕೇಳ್ತಾ ಇರೋದ್ರಿಂದ ಎಗೆ ಅನುಕ್ರಮವಲ್ಲದ ಶೃಂಗ ಯಾವ್ದಾಗತ್ತೆ? ಸಿ ಆಗತ್ತೆ. ಈಗ ಅನುಕ್ರಮವಲ್ಲದ ಆ ಶೃಂಗಗಳನ್ನ ನಾವೀಗ ಏನ್ ಮಾಡೋಣ? ಸೇರಿಸ್ತಾ ಬರೋಣ. ಅನುಕ್ರಮವಲ್ಲದ ಆ 2 ಶೃಂಗಗಳನ್ನ ಸೇರಿಸೋಣ. ಯಾವುದು? ಎ ಮತ್ತು ಸಿ. ರೈಟ್. ಹಾಗಾದ್ರೆ ಈ ಎಸಿ ರೇಖಾಖಂಡವನ್ನ ಏನಂತ ಹೆಸರಿಸಬಹುದು? ಅನುಕ್ರಮವಲ್ಲದ 2 ಶೃಂಗಗಳನ್ನ ಸೇರಿಸಿದ್ದೀನಿ. ಹಾಗಾದ್ರೆ ಈ ಶೃಂಗ ಬಿಂದುಗಳನ್ನ ಸೇರಿಸುವ ರೇಖಾಖಂಡಕ್ಕೆ ಏನಂತ ಹೆಸರಿಸಬಹುದು? ಗೊತ್ತಿದೆಯಾ ನಿಮಗೆ? ಇಲ್ಲ. ಹಾಗಾದ್ರೆ ಯಾವುದೇ 2 ಅನುಕ್ರಮವಲ್ಲದ ಶೃಂಗಗಳನ್ನ ಸೇರಿಸುವ ರೇಖಾಖಂಡಕ್ಕೆ ನಾವು ಕರ್ಣಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತ ಕರಿತೀವಿ? ಕರ್ಣಗಳು. ಒಂದೇ ಕರ್ಣವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯನಾ? ನೋಡಿ, ಇನ್ನು ಏನಾದ್ರು ಕರ್ಣಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಎಗೆ ಅನುಕ್ರಮವಾದದ್ದು ಸಿ. ಉಳ್ಕೊಂಡಿದ್ದೆ
ಬಿ. ಹಾಗಾದ್ರೆ ಬಿ ಶೃಂಗಕ್ಕೆ ಅನುಕ್ರಮವಲ್ಲದ ಶೃಂಗ ಯಾವುದು? ಡಿ. ಆದ್ರಿಂದ ಎಡಿಯನ್ನು ಸೇರಿಸಬಹುದಲ್ವಾ? ಹಾಗಾದ್ರೆ ಎಡಿಯನ್ನು ಸೇರಿಸಿದ್ರು ಅಲ್ಲೂ ಒಂದು ಸಹ ನಮಗೆ ಕರ್ಣ ಸಿಕ್ಕತ್ತೆ. ಎಗೆ ಅನುಕ್ರಮವಲ್ಲದ ಶೃಂಗ ಸಿ, ಬಿಗೆ ಅನುಕ್ರಮವಲ್ಲದ ಶೃಂಗ ಡಿ. ಅನುಕ್ರಮವಲ್ಲದ ಶೃಂಗ ಬಿಂದುಗಳನ್ನ ಸೇರಿಸಿದಾಗ ಉಂಟಾಗ್ತಕ್ಕಂತಹ ರೇಖಾ ಖಂಡಗಳಿಗೆ ನಾವು ಕರ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಹೀಗಾದರೆ ಇನ್ನೊಂದು ಕರ್ಣವನ್ನ ರಚನೆ ಮಾಡೋಣ. ಹಾಗಾದ್ರೆ ಈ ಚಿತ್ರದಲ್ಲಿರ್ತಕ್ಕಂತಹ ಕರ್ಣಗಳನ್ನು ನಾವೀಗ ಗುರುತಿಸೋಣ. ಹಾಗಾದ್ರೆ ಈ ಚಿತ್ರದಲ್ಲಿರ್ತಕ್ಕಂತಹ ಕರ್ಣಗಳು ಯಾವ್ಯಾವ್ದಪ್ಪ ಅಂದ್ರೆ ಎ ಸಿ ಅನ್ನೋದೊಂದು ಕರ್ಣ ಸಿಕ್ಕತ್ತೆ. ಇನ್ನೊಂದು ನೋಡಿ, ಎ ಸಿ ಅನ್ನೋದು ಒಂದು ಕರ್ಣ, ಬಿ ಡಿ ಅನ್ನೋದು ಮತ್ತೊಂದು ಕರ್ಣ. ಹಾಗಾದ್ರೆ ಈ ಒಂದು ಆಯತಾಕೃತಿಯಲ್ಲಿ ನಾವು ಎಷ್ಟು ಕರ್ಣಗಳನ್ನ ರಚನೆ ಮಾಡಬಹುದು ಅಂದ್ರೆ 2 ಕರ್ಣಗಳನ್ನ ನಾವು ರಚನೆ ಮಾಡಬಹುದು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ಬರೀತೀನಿ. ಆ ಉದಾಹರಣೆಯಲ್ಲಿ ಇರ್ತಕ್ಕಂತಹ ಕರ್ಣಗಳನ್ನ ನೀವು ಗುರುತಿಸಬೇಕಾಗತ್ತೆ. ಯಾವ ಆಕೃತಿಯಾಗಿದೆ? ಇದು ಪಂಚಭುಜಾಕೃತಿ. ಪಂಚಭುಜಾಕೃತಿಯಲ್ಲಿ ಉಂಟಾಗ್ತಕ್ಕಂತಹ ಕರ್ಣಗಳ ಎಷ್ಟು ಕರ್ಣಗಳನ್ನ ಎಳಿಬಹುದು ಅಂತ ನೋಡೋಣ. ಅನುಕ್ರಮವಲ್ಲದ ಶೃಂಗಗಳನ್ನು ಸೇರಿಸಬೇಕು. ಈ ರೀತಿಯಾಗಿ ಇದೆ. ಇನ್ನೊಂದು ಈ ಬಹುಭುಜಾಕೃತಿಗೆ ಹೆಸರನ್ನ ಎ, ಬಿ, ಸಿ, ಡಿ, ಇ. ಈ ಒಂದು ಪಂಚಭುಜಾಕೃತಿಯಲ್ಲಿರುವ ಕರ್ಣಗಳನ್ನ ಗುರುತಿಸಬೇಕು. ನೋಡಿ, ಫಸ್ಟ್ ಎ ಇಂದ ಡಿ ಗೆ ಕರ್ಣ ಇದೆ. ಹಾಗಾದ್ರೆ ಪಂಚಭುಜಾಕೃತಿಯಲ್ಲಿ ಉಂಟಾಗಿರ್ತಕ್ಕಂತಹ ಕರ್ಣಗಳು ಯಾವ್ಯಾವುದಪ್ಪ ಅಂದ್ರೆ ಮೊದಲನೇದು ಯಾವುದು? ಎ ಡಿ. ಮೊದಲನೇದು ಎ ಡಿ. ಎ ಡಿ ಅನ್ನೋದು ಒಂದಾಯ್ತು. ನೆಕ್ಸ್ಟ್ ಯಾವ್ದಾಗುತ್ತೆ? ಬಿ ಇಂದ ಡಿ ಅನ್ನು ಸೇರಿಸಿದ್ದಾರೆ. ಎ ಡಿ, ಬಿ ಡಿ, ಮತ್ತೆ ಯಾವುದು? ಇ ಸಿ. ರೈಟ್. ನೆಕ್ಸ್ಟ್ ಯಾವ್ದಿದೆ? ಬಿ ಇಂದ ಇ ಇದೆ, ಆದ್ರಿಂದ ಬಿ ಸಿ. ಅದೇ ರೀತಿ ಎ ಸಿ. ಎಷ್ಟು ಕರ್ಣ ಅದು ನೋಡಿ ಇಲ್ಲಿ? ಇದು ಒಂದು ಕರ್ಣ. ಎ ಡಿ ಅನ್ನೋದು ಒಂದು ಕರ್ಣ, ಬಿ ಡಿ ಅನ್ನೋದು ಒಂದು ಕರ್ಣ, ಇ ಸಿ ಅನ್ನೋದು ಮತ್ತೊಂದು ಕರ್ಣ, ನೆಕ್ಸ್ಟ್ ಬಿ ಇ ಅನ್ನೋದು ಇನ್ನೊಂದು ಕರ್ಣ, ಎ ಸಿ ಅನ್ನೋದು ಒಂದು ಕರ್ಣ. ಈ ರೀತಿ ಈ ಚಿತ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕರ್ಣಗಳನ್ನು ನಾವೇನ್ ಮಾಡಬಹುದು? ಗುರುತಿಸಬಹುದು. ಈ ಎಲ್ಲ ರೇಖಾಖಂಡಗಳನ್ನ ಸೂಚಿಸ್ರಿ. ಈ ರೀತಿಯಾಗಿ ಯಾವುದೇ ಒಂದು ಬಹುಭುಜಾಕೃತಿಯನ್ನ ಕೊಟ್ಟಿರ್ಲಿ, ಆ ಬಹುಭುಜಾಕೃತಿಯಲ್ಲಿ ಉಂಟಾಗ್ತಕ್ಕಂತಹ ಕರ್ಣಗಳನ್ನ ನಾವು ಸುಲಭವಾಗಿ ಗುರುತಿಸಬಹುದು. ನಿಮಗೆ ಮನೆ ಕೆಲಸಕ್ಕೆ ಒಂದು ಲೆಕ್ಕ ಕೊಡ್ತೀನಿ. ಆ ಚಿತ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕರ್ಣಗಳನ್ನ ನೀವು ಗುರುತಿಸಿ.
ಚಿತ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕರ್ಣಗಳನ್ನು ನೀವೇನ್ ಮಾಡಬೇಕು, ಗುರುತಿಸ್ಬೇಕು. ಇಲ್ಲೊಂದು ಚಿತ್ರವನ್ನ ಬರೆಯೋಣ. ರೈಟ್. ಈ ಎರಡು ಚಿತ್ರವನ್ನ ಗಮನಿಸಿ. ಈ ಚಿತ್ರದ ಒಳಭಾಗದಲ್ಲಿ ಈ ಭಾಗವನ್ನು ಆವರಿಸಿರ್ತಕ್ಕಂತಹ ಪ್ರದೇಶ ಏನಿದೆಯಲ್ಲ, ಈ ಒಳಭಾಗದಲ್ಲಿ ಆವರಿಸಿರ್ತಕ್ಕಂತಹ ಪ್ರದೇಶವನ್ನ ಈ ಒಂದು ಆಕೃತಿಯ ಒಳ ವಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಒಳ ವಲಯ. ಹಾಗಾಗಿ ಇದೇ ಆಕೃತಿನ ಮತ್ತೊಂದ್ಸಲ ಬರ್ದಿದ್ದೀನಿ. ಇದರ ಹೊರಭಾಗದಲ್ಲಿ ಬರುತ್ತಲ್ಲ, ಒಳಭಾಗವನ್ನು ಬಿಟ್ಟು ಹೊರಭಾಗದಲ್ಲಿ ಸೀಮಿತವಾದ ಪ್ರದೇಶ ಬರುತ್ತಲ್ಲ, ಈ ಭಾಗವನ್ನ, ಹೊರಭಾಗದ ಭಾಗವನ್ನ ನಾವು ಈ ಒಂದು ಆಕೃತಿಯ ಹೊರವಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ಹೊರವಲಯ. ಯಾವುದೇ ಒಂದು ಆಕೃತಿಯ ಒಳಭಾಗದಲ್ಲಿ ಬರ್ತಕ್ಕಂತಹ ವಲಯವನ್ನ ಒಳವಲಯ ಎಂತಲೂ, ಆಕೃತಿಯ ಒಳವಲಯವನ್ನ ಬಿಟ್ಟು ಹೊರಭಾಗದಲ್ಲಿ ಬರ್ತಕ್ಕಂತಹ ವಲಯವನ್ನ ನಾವು ಹೊರವಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ಮುಂದಿನ ಕೆಲವು ಆಕೃತಿಗಳನ್ನು ನಾವೀಗ ಗಮನಿಸೋಣ.
ಮಾಡಿದ್ದೀನಿ. ಮೊದಲನೇ ವಿಧದಲ್ಲಿ 4 ರೇಖಾಕೃತಿಗಳನ್ನು ಬರೆದಿದ್ದೀನಿ. ಎರಡನೇ ವಿಧದಲ್ಲಿ 3 ರೇಖಾಕೃತಿಗಳನ್ನು ಬರೆದಿದ್ದೀನಿ. ಹಾಗಾದರೆ ಈ ಎರಡೂ ವಿಧಗಳಲ್ಲಿ ಏನಾದರೂ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಗಮನಿಸಿ. ಈ ಎರಡೂ ರೇಖಾಕೃತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಗುರುತಿಸಬಹುದು. ಈ ಮೊದಲನೇ ಭಾಗದಲ್ಲಿ ಇರ್ತಕ್ಕಂತಹ ಈ 4 ಉದಾಹರಣೆ ಬಹುಭುಜಾಕೃತಿಗೆ ನಾವು ಬಹುಭುಜಗಳು ಬಹಿರ್ವಕ್ರವಾಗಿವೆ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಾಗಿವೆ? ಬಹುಭುಜಾಕೃತಿಗಳು ಬಹಿರ್ವಕ್ರವಾಗಿವೆ. ಇವೆಂತಹ ಬಹುಭುಜಾಕೃತಿಗಳು? ಬಹುಭುಜಗಳು ಬಹಿರ್ವಕ್ರ ಬಹುಭುಜಾಕೃತಿಗಳು ಅಂತ ಇವುಗಳನ್ನ ಹೆಸರಿಸ್ತೀವಿ. ಹಾಗಾದ್ರೆ ಇವುಗಳು ಎಂತಹ ಭುಜಾಕೃತಿಗಳು ಅಂದ್ರೆ ಇವು ನಿಯಮಿತವಲ್ಲದ, ಇಲ್ಲಿ ಒಂದು ನಿಯಮಿತವಾದಂತಹ ಒಂದು ಆಕೃತಿ ಇಲ್ಲ, ನಿಯಮಿತವಲ್ಲದ ಬಹುಭುಜಾಕೃತಿಗಳು ಅಥವಾ ಇವನ್ನ ಅಂತರ್ವಕ್ರಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ನಿಯಮಿತವಲ್ಲದ ಬಹುಭುಜಗಳು ಅಂತರ್ವಕ್ರ. ನಿಯಮಿತ ವಲ್ಲದ ಬಹುಭುಜಗಳು ಅಂತರ್ವಕ್ರವಾಗಿದೆ. ಇಲ್ಲಿ ನಿಯಮಾಕಾರದ ಒಂದು ಭುಜಾಕೃತಿಗಳನ್ನ, ನಿಯಮಿತವಾದಂತಹ ಒಂದು ಭುಜಗಳನ್ನ ಅದು ಹೊಂದಿರೋದಿಲ್ಲ. ಈ ಮೊದಲನೇ ಚಿತ್ರದಲ್ಲಿ ಯಾಕೆ ಇವಕ್ಕೆ ಬಹುಭುಜಾಕೃತಿಗಳು ಬಹಿರ್ವಕ್ರವಾಗಿವೆ ಅಥವಾ ಬಹಿರ್ವಕ್ರ ಬಹುಭುಜಾಕೃತಿಗಳು ಅಂತ ಕರೆದ್ವಿ? ಇದಕ್ಕೆ ಅಂತರ್ವಕ್ರ ಅಥವಾ ನಿಯಮಿತವಲ್ಲದ ಬಹುಭುಜಾಕೃತಿ ಅಂತ ಕರೆದ್ವಿ. ಹಾಗಾದ್ರೆ ಮೇಲಿನ 2 ಉದಾಹರಣೆಗಳು ಯಾವ ರೀತಿ ಭಿನ್ನವಾಗಿದ್ದಾವೆ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆಯಾ? ಇದೆ, ಸಾಧ್ಯತೆ ಇದೆ. ಈ ಚಿತ್ರದಲ್ಲಿ ಗಮನಿಸಿ, ಈ ಒಂದು ರೇಖಾಕೃತಿಗಳಲ್ಲಿ ಕರ್ಣಗಳು ನೋಡಿ, ಈ ರೀತಿ ಕರ್ಣಗಳನ್ನು ಎಳೆದಾಗ ನೋಡಿ, ಎಲ್ಲದರಲ್ಲೂ ಕರ್ಣಗಳನ್ನು ಎಳಿತಾ ಇದ್ವಿ. ಗಮನಿಸಿ, ಇಲ್ಲಿ ಕರ್ಣಗಳನ್ನು ಎಳೆದಾಗ ಈ ಕರ್ಣಗಳೆಲ್ಲ ಯಾವ ಭಾಗದಲ್ಲಿದ್ದಾವೆ? ಈ ಕರ್ಣಗಳೆಲ್ಲ ಏನಾಗಿದ್ದಾವೆ? ಒಳಭಾಗದಲ್ಲಿದೆ. ಬಹುಭುಜಾಕೃತಿಯ ಒಳಭಾಗದಲ್ಲಿದೆ. ಆದ್ರಿಂದ ಕರ್ಣಗಳು ಬಹುಭುಜಾಕೃತಿಯ ಒಳಭಾಗದಲ್ಲಿದ್ರೆ ಅಂತಹ ಬಹುಭುಜಾಕೃತಿಗಳನ್ನ ಬಹಿರ್ವಕ್ರ ಬಹುಭುಜಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಈ ಉದಾಹರಣೆಯನ್ನ ಗಮನಿಸಿ, ಇಲ್ಲಿ ಕರ್ಣಗಳು ನೋಡಿ, ಇಲ್ಲಿ ಒಳಗಡೆ ಇದೆ, ಆದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಕರ್ಣ ಯಾವುದು? ಈ ಚಿತ್ರ ರೇಖಾಕೃತಿಯಿಂದ ಯಾವ ಭಾಗಕ್ಕೆ ಬಂತು? ಹೊರಭಾಗದಲ್ಲಿ ಬಂತು. ನೋಡಿ ಗಮನಿಸಿ, ಇದು ಇಲ್ಲಿಂದ ಇಲ್ಲಿಗೆ ನಾವು ಕರ್ಣವನ್ನ ಈ ರೀತಿ ಜಾಯಿನ್ ಮಾಡೋದ್ರಿಂದ ಇದು ಈ ಒಂದು ರೇಖಾಕೃತಿಯ ಹೊರಭಾಗದಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಗಮನಿಸಿ, ಇದು ಕೂಡ ಈ ಹೊರಭಾಗದಲ್ಲಿ ಬರುತ್ತಲ್ವಾ? ಹಾಗಾದ್ರೆ ಯಾವುದೇ ಒಂದು ಬಹುಭುಜಾಕೃತಿಯು ಕರ್ಣಗಳು ಆ ಒಂದು ಆಕೃತಿಯ ಒಳಭಾಗದಲ್ಲಿದ್ರೆ ಅವನ್ನ ನಾವು ಬಹಿರ್ವಕ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಹೊರಭಾಗದಲ್ಲಿದ್ರೆ ನಿಯಮಿತವಲ್ಲದ ಬಹುಭುಜಾಕೃತಿಗಳು ಅಂತರ್ವಕ್ರವಾಗಿದೆ ಅಂತ ಹೇಳ್ಬಿಟ್ಟು ನಾವು ಅವುಗಳನ್ನ ಗುರುತಿಸ್ತೀವಿ. ಮತ್ತೆ 2 ಉದಾಹರಣೆಗಳ ಗಮನಿಸೋಣ. ರೇಖಾಚಿತ್ರಗಳನ್ನು ಬರೀತಾ ಇದ್ದೀನಿ.
ಎಂ ಎನ್ ಓ ಪಿ ಅಂತ ಹೇಳ್ಬಿಟ್ಟು ಇಲ್ಲಿ 3 ರೀತಿಯ ರೇಖಾಚಿತ್ರಗಳನ್ನ ಕೂರಿಸಿದ್ದೀನಿ. ಅದೇ ರೀತಿ ಈ ಕಡೆ ಭಾಗದಲ್ಲಿ ಇನ್ನು ರೇಖಾಚಿತ್ರಗಳನ್ನ ಬರೆಯೋಣ. ಎಲ್ ಎಂ ಎನ್ ಎಲ್ ಎಂ ಎನ್ ಅನ್ನೋದು ಏನು ಒಂದು ತ್ರಿಭುಜ. ಎಂತ ತ್ರಿಭುಜ ಆಗಿದೆ? ಅದು ಒಂದು ಲಂಬಕೋನ ತ್ರಿಭುಜ ಆಗಿದೆ. ಇದು ಪಿ ಕ್ಯೂ ಆರ್ ಎಸ್ ಅನ್ನೋದು ಏನು ಒಂದು ಆಯತ. ಇಲ್ಲಿ ಆಯತವನ್ನ ನಾವು ಪಿ ಕ್ಯೂ ಆರ್ ಎಸ್ ನಿಂದ ನಾವೇನ್ ಮಾಡಿದೀವಿ ಸೂಚಿಸಿದ್ದೀವಿ. ಹಾಗಾದ್ರೆ ಈ 2 ಉದಾಹರಣೆಗಳಲ್ಲಿ ಗಮನಿಸಿ. ಈ ಉದಾಹರಣೆ ಭಾಗ 1ರಲ್ಲಿ ಇರ್ತಕ್ಕಂಥ ಈ ಉದಾಹರಣೆಗಳು, ಈ 2 ಉದಾಹರಣೆಗಳು, ಈ 2 ಬೈಫರ್ಗೆಟ್ ಮಾಡಿದೀನಿ ಹೌದಾ? ಹಾಗಾದ್ರೆ ಈ ಒಂದು ತ್ರಿಭುಜದಲ್ಲಿ ಗಮನಿಸಿ, ಎ ಬಿ ಬಾಹುವಿನ ಅಳತೆಗೆ ಎಸಿ ಬಾಹುವಿನ ಅಳತೆಯು ಸಮ ಆಗಿದೆ. ಅದೇ ರೀತಿ ಬಿಸಿ ಬಾಹುವಿನ ಅಳತೆಯು ಕೂಡ ಸಮ ಆಗಿದೆ. ಈ ತ್ರಿಭುಜದಲ್ಲಿ ಎ ಬಿ ಯ ಉದ್ದ ಎಷ್ಟಿದೆ? 6 ಸೆಂಟಿಮೀಟರ್ ತಗೊಂಡಿದೆ. ಇದು 6 ಸೆಂಟಿಮೀಟರ್ ಇದೆ. ಬಿಸಿನೂ 6 ಸೆಂಟಿಮೀಟರ್ ಇದೆ. ಎಸಿನೂ ಕೂಡ 6 ಸೆಂಟಿಮೀಟರ್ ಇದೆ. ಆದರೆ ಎಲ್ಲಾ ಬಾಹುಗಳು ಸಮನಾಗಿದೆ. ಎಲ್ಲಾ ಬಾಹುಗಳು ಸಮನಾಗಿರ್ತಕ್ಕಂತಹ ತ್ರಿಭುಜಕ್ಕೆ ಏನಂತ ಹೆಸರಿಸ್ತೀವಿ ನಾವು? ಎಂತ ತ್ರಿಭುಜ ಅಂತ ಕರಿತೀವಿ? ಸಮಬಾಹು ತ್ರಿಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ವೆರಿ ಗುಡ್. ಆದ್ರೆ ಸಮಬಾಹು ತ್ರಿಭುಜದಲ್ಲಿ ಕೋನಗಳ ಗುಣಲಕ್ಷಣ ಯಾವ ರೀತಿ ಇರುತ್ತೆ? ರೈಟ್. ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಕೂಡ ಏನಾಗಿರ್ತವೆ? ಸಮ ಆಗಿರ್ತವೆ. ಎಲ್ಲಾ ಕೋನಗಳು ಕೂಡ ಏನಾಗಿರುತ್ತೆ? ಸಮ ಆಗಿರುತ್ತೆ. ಇದು ತ್ರಿಭುಜ ಆಯ್ತು. ತ್ರಿಭುಜದ ಗುಣಲಕ್ಷಣ ಇದು. ಈ ಆಕೃತಿ, ಈ ರೇಖಾಕೃತಿ ಯಾವ ರೇಖಾಕೃತಿ? ವರ್ಗ ಅಥವಾ ಚೌಕ. ಹಾಗಾದ್ರೆ ಚೌಕದ ಗುಣಲಕ್ಷಣ ಏನಾಗಿರುತ್ತೆ? ಚೌಕದ ಬಾಹುಗಳು ಯಾವ ರೀತಿ ಹೊಂದಿರ್ತವೆ? ಚೌಕದಲ್ಲಿ ಸಹ ಎಲ್ಲಾ ಬಾಹುಗಳು ಕೂಡ ಪರಸ್ಪರ ಏನಾಗಿರ್ತವೆ? ಸಮ ಆಗಿರ್ತವೆ. ಪಿ ಕ್ಯೂ ಬಾಹು ನೋಡಿ, ಬಾಹುಗಳು ಸಮ ಅಂತ ಗುರುತಿಸಲಿಕ್ಕೆ ನಾವು ಈ ರೀತಿಯ ಚಿಹ್ನೆ, ಈ ರೀತಿಯ ಸಂಕೇತವನ್ನು ನಾವು ಚಿತ್ರದಲ್ಲಿ ಬಳಸ್ತೀವಿ. ಪಿ ಕ್ಯೂಗೆ ಕ್ಯೂ ಆರ್ ಸಮ, ಅದೇ ರೀತಿ ಎಸ್ ಆರ್ ಸಮ, ಅದೇ ರೀತಿ ಪಿ ಎಸ್ ಸಮ. ಹಾಗಾದ್ರೆ ಒಂದು ವರ್ಗದಲ್ಲಿ ಎಲ್ಲಾ ಬಾಹುಗಳು ಪರಸ್ಪರ ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾದ್ರೆ ವರ್ಗದಲ್ಲಿ ಬರ್ತಕ್ಕಂಥ ಕೋನಗಳು ನೋಡಿ, ಪಿ ಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಕ್ಯೂ ಕೋನನು ಸಮ ಆಗಿರುತ್ತೆ. ಆರ್ ಕೋನನು ಸಮ ಆಗಿರುತ್ತೆ. ಎಸ್ ಕೋನ ಎಲ್ಲವೂ ಕೂಡ ಏನಾಗಿದ್ದಾವೆ? 90 ಡಿಗ್ರಿನೇ ಇದೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಬಾಹುಗಳು ಸಮನಾಗಿದೆ. ಅದೇ ರೀತಿ ಎಲ್ಲಾ ಕೋನಗಳು ಸಹ ಏನಾಗಿದೆ? ಸಮನಾಗಿದೆ. ಈ ರೇಖಾಚಿತ್ರದಲ್ಲೂ ಅಷ್ಟೇ ಎಲ್ ಎಂ ಬಾಹುಗೆ ಎಂ ಎನ್ ಬಾಹು ಸಮ, ಅದೇ ರೀತಿ ಓ ಎನ್ ಬಾಹು ಎಲ್ಲಾ ಬಾಹುಗಳು ಸಮ ಮತ್ತು ಎಲ್ಲಾ ಕೋನಗಳು ಸಹ ಏನಾಗಿರ್ತವೆ? ಸಮನಾಗಿದ್ದಾವೆ. ಎಲ್ಲಾ ಬಾಹುಗಳು ಸಮನಾಗಿದ್ದಾವೆ. ಎಲ್ಲಾ ಕೋನಗಳು ಸಹ ಈ ಚಿತ್ರದಲ್ಲಿ ಸಮನಾಗಿದೆ. ಹಾಗಾದ್ರೆ ಯಾವುದೇ ಒಂದು ಬಹುಭುಜಾಕೃತಿಯಲ್ಲಿ ಸಮಬಾಹು, ಎಲ್ಲಾ ಬಾಹುಗಳು ಸಮ ಅಂದ್ರೆ ಅರ್ಥ ಏನು? ಸಮಬಾಹು. ಒಂದು ಬಹುಭುಜಾಕೃತಿಯು ಸಮಬಾಹು ಮತ್ತು ಸಮಕೋನೀಯ ಆಗಿರ್ತಕ್ಕಂತಹ ಆಕೃತಿಗೆ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಎಂತಹ ಬಹುಭುಜಾಕೃತಿಗಳು? ನಿಯಮಿತ ಬಹುಭುಜಾಕೃತಿಗಳು. ನಿಯಮಿತ ಬಹುಭುಜಾಕೃತಿಗಳಲ್ಲಿ ಸಮಬಾಹುನೂ ಆಗಿರುತ್ತೆ, ಸಮಕೋನೀಯನೂ ಆಗಿರುತ್ತೆ. ಅಂದ್ರೆ ಬಾಹುಗಳು ಸಮ ಆಗಿರ್ತವೆ, ಕೋನಗಳು ಸಮ ಆಗಿರ್ತವೆ. ಅಂತಹ ಆಕೃತಿಗಳಿಗೆ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆ ತ್ರಿಭುಜ ಆಗಿರ್ಬೋದು, ವರ್ಗ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಯಮಿತ ಬಹುಭುಜಾಕೃತಿಗಳಿಗೆ ಉದಾಹರಣೆ ಆಗಿದೆ. ಹಾಗಾಗಿ ಈ 2 ಚಿತ್ರಗಳನ್ನ, ರೇಖಾಚಿತ್ರವನ್ನ ಗಮನಿಸಿ. ಇಲ್ಲಿ ನೋಡಿ, ಇದು 90 ಡಿಗ್ರಿ ಇದೆ ಹೌದಾ? ಆದ್ರೆ ಇಲ್ಲಿ ಇದು 90 ಡಿಗ್ರಿ ಇತ್ತು ಅಂದ್ರೆ ಉಳಿದ 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ 45, ಇದು 45 ಬೇರೆ ಬೇರೆ ಆಗಿತ್ತು ಹೌದಾ? ಆದ್ರಿಂದ ಇಲ್ಲಿ ಕೋನಗಳು 90 ಇದ್ದು ಇಲ್ಲಿ ಅಳತೆಗಳು ಏನಾಗುತ್ತೆ?
ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಆದ್ರೆ ಇದು ಸಮಕೋನೀಯ ಅಲ್ಲ. ಇಲ್ಲಿ ಬಾಹುಗಳು ಸಮ ಆಗಿರಲ್ಲ, ಯಾಕೆಂದ್ರೆ ಕರ್ಣ ದೊಡ್ಡದಾಗಿರುತ್ತೆ. ಈ ಅಳತೆಗಳು ಬೇರೆ ಬೇರೆ ಅಳತೆಗಳನ್ನ ಹೊಂದಿರೋದ್ರಿಂದ ಇದು ಸಮಬಾಹುನೂ ಅಲ್ಲ, ಸಮಕೋನೀಯನೂ ಅಲ್ಲ. ಆಯತಕ್ಕೆ ಬನ್ನಿ. ಆಯತದಲ್ಲಿ ಗಮನಿಸಿ, ಎಲ್ಲ ಕೋನಗಳು ಸಹ 90 ಡಿಗ್ರಿ ಇರುತ್ತೆ. ಸರಿನಾ? ಆಯತದಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿಗೆ ಸಮ ಆಗಿರುತ್ತೆ. ಇದು ಸಮಕೋನೀಯ ಹೌದು. ಆದ್ರೆ ಬಾಹುಗಳನ್ನ ಗಮನಿಸಿ ನೋಡಿ, ಈ ಬಾಹುಗೆ ಈ ಬಾಹು ಸಮ ಆಗಿರುತ್ತೆ. ಅಂದ್ರೆ ಪಿ ಕ್ಯೂ ಬಾಹುಗೆ ಎಸ್ ಆರ್ ಬಾಹು ಸಮ ಆಗಿರುತ್ತೆ. ಅದೇ ಪಿ ಕ್ಯೂ ಬಾಹುಗೆ ಆರ್ ಕ್ಯೂ ಬಾಹು ಏನಾಗಿರಲ್ಲ, ಸಮ ಆಗಿರಲ್ಲ. ಹೌದಾ? ಇಲ್ಲಿ ಈ ಎಸ್ ಪಿ ಬಾಹುಗೆ ಆರ್ ಕ್ಯೂ ಬಾಹು ಸಮ. ಅಂದ್ರೆ ಎಸ್ ಪಿಗೆ ಆರ್ ಕ್ಯೂ ಎಂತ ಬಾಹು, ಅಭಿಮುಖ ಬಾಹು. ಅದೇ ರೀತಿ ಪಿ ಕ್ಯೂಗೆ ಎಸ್ ಆರ್ ಎಂತ ಬಾಹು, ಅಭಿಮುಖ ಬಾಹು. ಅಂದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ ಹೊರತು ಎಲ್ಲಾ ಬಾಹುಗಳು ಸಮ ಇರಲ್ಲ. ಎಲ್ಲಾ ಬಾಹುಗಳು ಸಮ ಆಯ್ತು ಅಂದ್ರೆ ಆಕೃತಿ ಏನಾಗುತ್ತೆ, ವರ್ಗ ಆಗತ್ತೆ. ಅಭಿಮುಖ ಬಾಹುಗಳು ಎಲ್ಲಿ ಸಮ ಇರ್ತವೆ ಅಂದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. ಆದ್ರಿಂದ ಇದು ಸಮಬಾಹುನೂ ಅಲ್ಲ, ಅದು ಸಮಕೋನೀಯ, ಸಮಬಾಹು ಅಲ್ಲ. ಆದ್ರಿಂದ ಇದು ನಿಯಮಿತ ಬಹುಭುಜಾಕೃತಿ ಅಲ್ಲ. ಹಾಗಾದ್ರೆ ನಿಯಮಿತ ಬಹುಭುಜ ಆಗ್ಬೇಕು ಅಂದ್ರೆ ಅದು ಸಮಕೋನೀಯನೂ ಆಗಿರ್ಬೇಕು, ಸಮಬಾಹುನೂ ಆಗಿರ್ಬೇಕು. ದೇರ್ಫೋರ್ ಇವುಗಳು ನಿಯಮಿತ ವಲ್ಲದ ಬಹುಭುಜಾಕೃತಿಗಳಾಗಿವೆ. ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟು? ತ್ರಿಭುಜದಲ್ಲಿ ಎಷ್ಟು ಕೋನವನ್ನು ಹೊಂದಿರುತ್ತೆ? 3 ಕೋನವನ್ನ ಹೊಂದಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಆ 3 ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ? ಯೋಚನೆ ಮಾಡಿ. ರೈಟ್. ತ್ರಿಭುಜದ 3 ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ ಅಂತ ನೀವಾಗಲೇ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ. ಹಾಗಾದ್ರೆ ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟು? ಹಾಗಾದ್ರೆ ಚತುರ್ಭುಜದ ಒಳಕೋನಗಳನ್ನ ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ಈಗ ಅಭ್ಯಾಸ ಮಾಡೋಣ. ಒಂದು ಚತುರ್ಭುಜ ಆಕೃತಿಯನ್ನ ರಚನೆ ಮಾಡೋಣ. ಯಾವುದೇ ಒಂದು ಚತುರ್ಭುಜಾಕೃತಿಯನ್ನ ರಚನೆ ಮಾಡಿ ಆ ಚತುರ್ಭುಜಾಕೃತಿಗೆ ಹೆಸರಿಸಿ ಎ ಬಿ ಸಿ ಡಿ. ಎ ಬಿ ಸಿ ಡಿಯು ಒಂದು ಚತುರ್ಭುಜಾಕೃತಿ ಆಗಿದೆ. ಈ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎಷ್ಟು ಕೋನಗಳು ಉಂಟಾಗಿದೆ? 4 ಕೋನಗಳು ಉಂಟಾಗಿದೆ. ಯಾವ್ಯಾವುದು? ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ. ಹಾಗಾಗಿ ಈ 4 ಒಳಕೋನಗಳ ಮೊತ್ತವನ್ನ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೂಕ್ತವಾದ ರಚನೆಯನ್ನ ನಾವು ಮಾಡ್ಕೋಬೇಕಾಗತ್ತೆ. ನಾವು ಎ ನಿಂದ ಸಿ ಗೆ ಒಂದು ರೇಖಾಖಂಡವನ್ನ ರಚನೆ ಮಾಡ್ಕೊಳ್ಳಿ. ರೈಟ್. ಎ ನಿಂದ ಸಿ ಗೆ ರಚನೆ ಮಾಡ್ಕೊಂಡಾದ್ಮೇಲೆ ಈ ಚತುರ್ಭುಜ ಇದ್ದು 2 ಭಾಗ ಆಯ್ತು. ಗಮನಿಸಿ, ಈ ನಾವು ಎ ಸಿ ಒಂದು ರೇಖಾಖಂಡವನ್ನ ರಚನೆ ಮಾಡಿದಾಗ ಈ ಚತುರ್ಭುಜ ನೋಡಿ ಇದ್ರ ಮಧ್ಯೆ ರಚನೆ ಮಾಡಿದಾಗ ಈ ಕಡೆ ಒಂದು ಭಾಗ ಆಯ್ತು, ಈ ಕಡೆ ಒಂದು ಭಾಗ ಆಯ್ತು. ಈ ಆಕೃತಿಗಳು ಯಾವ ಆಕೃತಿಗಳಾಗಿವೆ ಗಮನಿಸಿ. ನೋಡಿ, ಸಿ ಡಿ ಎ ಅಂತಕ್ಕಂಥದ್ದು ಒಂದು ತ್ರಿಭುಜಾಕೃತಿ ಆಯ್ತು. ಅದೇ ರೀತಿ ಸಿ ಬಿ ಎ ಅಂತಕ್ಕಂಥದ್ದು ಮತ್ತೊಂದು ತ್ರಿಭುಜ ಆಯ್ತು. ನಾವು ಎ ಸಿ ಕರ್ಣವನ್ನ ಎಳೆದಾಗ ಈ ಚತುರ್ಭುಜ ಏನಾಯ್ತು? 2 ತ್ರಿಭುಜಗಳಾಗಿ ವಿಭಜನೆ ಆಯ್ತು. ನಮಗೆಲ್ಲ ಗೊತ್ತಿದೆ
ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿದೆ ಅಂತ ಗೊತ್ತು. ಹಾಗಾದ್ರೆ ನಮಗೆ ಈ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಬೇಕು ಅಂತಂದ್ರೆ ನಾವು ಈ ಎರಡೂ ತ್ರಿಭುಜಗಳ ಮೊತ್ತಗಳನ್ನ ನಾವೇನ್ ಮಾಡಬೇಕು? ಕೂಡಬೇಕು. ಈಗ ಮೊದಲನೇ ತ್ರಿಭುಜದ ಮೊತ್ತವನ್ನು ನೋಡೋಣ. ತ್ರಿಭುಜ ನೋಡಿ, ನಾನು ಯಾವ ತ್ರಿಭುಜ ತಗೊಳ್ತಾ ಇದ್ದೀನಿ ಗಮನಿಸಿ. ಇಲ್ಲಿ CDA ನೋಡಿ, ಈ ತ್ರಿಭುಜ CDA ತ್ರಿಭುಜ CDA ದ ಒಳಕೋನಗಳ ಮೊತ್ತ ಗೊತ್ತು ನಮಗೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನಾವಾಗಲೇ ತಿಳ್ಕೊಂಡಿದೀವಿ, ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಆದ್ರಿಂದ ಈ CDA ತ್ರಿಭುಜದ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಅದೇ ರೀತಿ CBA ತ್ರಿಭುಜವನ್ನು ನೋಡೋಣ. ನೋಡಿ ಗಮನಿಸಿ, CBA ನೋಡಿ, ಇನ್ನೊಂದು ತ್ರಿಭುಜಾಕೃತಿ ಬಂತಲ್ವಾ? ಹಾಗಾದ್ರೆ ಈ ತ್ರಿಭುಜದಲ್ಲಿ ನೋಡಿ, ಇಲ್ಲಿ ಕೋನಗಳು, ಈ ಕೋನ ನಾವ್ ಇದನ್ನ C ಕೋನ ಅಂತ ಹೇಳ್ಬಾರ್ದು, BCA ಕೋನ. ಅದೇ ರೀತಿ CBA ಕೋನ, ಇಲ್ಲಿ A ಕೋನ ಅಂದ್ರೆ BAC ಕೋನ. ಈ ಮೂರು ಕೋನಗಳ ಮೊತ್ತನೂ ಸಹ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಯಾವ ತ್ರಿಭುಜ? CPA ದ ಒಳಕೋನನೂ ಸಹ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಈ ಎರಡು ತ್ರಿಭುಜಗಳನ್ನ ಕೂಡಿದ್ರೆ ಸಿಗ್ತಕ್ಕಂತಹ ಆಕೃತಿ ಯಾವ ಆಕೃತಿ ಆಗಿರುತ್ತೆ? ನಮಗೆ ABCD ಒಂದು ಚತುರ್ಭುಜ ಆಕೃತಿ ಆಗುತ್ತೆ. Therefore ಚತುರ್ಭುಜ ABCD ಯ ಒಳಕೋನಗಳ ಮೊತ್ತ ಬೇಕು ಅಂದ್ರೆ, ನಾವು ಈ ಒಂದು ಆಕೃತಿಯ ಮೊತ್ತ ಬೇಕು ಅಂದ್ರೆ ಈ ಎರಡೂ ತ್ರಿಭುಜಗಳ ಮೊತ್ತಗಳನ್ನ ನಾವೇನ್ ಮಾಡ್ಕೋಬೇಕು? ಕೂಡ್ಕೋಬೇಕು. ದಟ್ ಈಸ್ ಈಕ್ವಲ್ ಟು ತ್ರಿಭುಜ CDA ದ ಒಳಕೋನಗಳು ಪ್ಲಸ್ ಯಾವ ತ್ರಿಭುಜ? ತ್ರಿಭುಜ CBA ದ ಒಳಕೋನಗಳನ್ನ ನಾವೇನ್ ಮಾಡ್ಕೋಬೇಕು? ಕೂಡ್ಕೋಬೇಕು. ದಟ್ ಈಸ್ ಈಕ್ವಲ್ ಟು, ಇದು CDA ದ ಒಳಕೋನ ಎಷ್ಟು ಡಿಗ್ರಿ ಬಂತು? 180 ಡಿಗ್ರಿ. ಅದೇ ರೀತಿ CBA ದ ಒಳಕೋನ ಎಷ್ಟು ಡಿಗ್ರಿ ಬಂತು? 180 ಡಿಗ್ರಿ ಬಂತು. ಇವೆರಡನ್ನ ಕೂಡಿಸ್ಕೊಳ್ಳೋಣ. ಇವೆರಡನ್ನ ಕೂಡಿಸಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 360. ನೋಡಿ, 0 0 ಸೇರಿಸಿದ್ರೆ 0. 8 8 ಎಷ್ಟು? 16ಕ್ಕೆ 6 ದಶಕ 1 1 1 2 ದಶಕ 1 3. therefore ಎಷ್ಟು ಡಿಗ್ರಿ ಬಂತು? 360 ಡಿಗ್ರಿ ಬಂತು. therefore ABCD ಚತುರ್ಭುಜದ ಒಳ ಕೋನಗಳ ಮೊತ್ತವು ಯಾವಾಗಲೂ ಎಷ್ಟು ಡಿಗ್ರಿ ಆಗಿರುತ್ತೆ? 360 ಡಿಗ್ರಿ ಆಗಿರುತ್ತೆ. ನೀವು ಯಾವುದೇ ಚತುರ್ಭುಜ ತಗೊಳ್ಳಿ, ಆ ಎಲ್ಲಾ ಚತುರ್ಭುಜಗಳ ಒಳಕೋನಗಳ ಮೊತ್ತ ಯಾವಾಗಲೂ ಸಹ 360 ಡಿಗ್ರಿಗೆ ಸಮ ಆಗಿರುತ್ತೆ. ಅರ್ಥ ಆಯ್ತಾ?